ಇಲ್ಲ. ಓ, ಶೂ ಹಿಡ್ಕೊಂಡು ಬಂದ್ರಾ? 2 ನಿಮಿಷ ಕೊಟ್ಬಿಟ್ಟೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಈ ಮನೆ ಗೃಹಿಣಿಯಾಗಿ ಇದು ನನ್ನ ಕರ್ತವ್ಯ. ಇನ್ಮೇಲಿಂದ ಹೀಗೇನೆ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಈ ಥರ ಸೀರೆ ಉಟ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ಆರತಿ ಮಾಡಿ ಮಂಗಳಾರತಿ ಕೊಟ್ಟು ಅಲ್ಲ ಇನ್ನೊಂದು ಮಾತಾಡಬೇಡ ನೀನು. ನೀನ್ ಹೀಗೆಲ್ಲ ಮಾಡು ಅಂತ ನಾನು ಹೇಳು ಇಲ್ಲ, ನೀನ್ ಮಾಡೋ ಅವಶ್ಯಕತೆನೂ ಇಲ್ಲ. ಈ ಸೀರೆ ನಿನಗೇನು ಯೋಗ್ಯತೆ ಇದೆ ಅಂತ ಅಂದ್ರೆ ಸೀರೆ ಉಟ್ಕೊಂಡಿದ್ಯಾ? ಅದು ಹೀಗೆಲ್ಲ ಮಾಡಿದ್ರೆ ನನಗೆ ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದೆ ಈ ತರ ಮಾಡ್ತಿದ್ಯಲ್ಲ, ನಿನಗೇನು ಅನ್ಸಲ್ವಾ? ನೋಡು, ನೀನು ಅಂತರನ್ ಸೀರೆ ಉಟ್ಕೊಂಡ ತಕ್ಷಣ ಅಂತರ ಆಗ್ತೀಯ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನು ಅಂತರ ಅಲ್ಲ, ಅವಳ ಕಾಲಿನ ಧೂಳಿಗೂ ಸಮಾನ. ಸುಮ್ಮನೆ ಈ ಥರ ಎಲ್ಲ ಬಿಹೇವ್ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ನೀನೇನೇ ತಲೆ ಕೆಳಗಾಗಿ ನಿಂತರು ಅಂತರ ಆಗೋದಕ್ಕಾಗಲ್ಲ, ನಾನು ಇಂಪ್ರೆಸ್ ಆಗಲ್ಲ. ನೀನು ಸತ್ರು ನಿನಗಂತರ ಸ್ಥಾನ ಸಿಗಲ್ಲ. ಅಂತರ ಇದ್ದಾಗ ಇದನ್ನೆಲ್ಲ ಅವಳು ಮಾಡ್ತಾ ಇದ್ದ. ಅವಳಿಲ್ಲ ಅಂದ ತಕ್ಷಣ ಇದನ್ನೆಲ್ಲ ಬೇರೆಯವರು ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟು ಇಲ್ಲ, ಕೊಡೋದು ಇಲ್ಲ. ಬಲವಂತವಾಗಿ ಇದನ್ನೆಲ್ಲ ಮಾಡಿ ಅವಳ ಜಾಗಕ್ಕೆ ಬರೋದಕ್ಕೆ ಪ್ರಯತ್ನ ಪಡಬೇಡ. ನೋಡು, ನಿನ್ನ ಬಗ್ಗೆ ನನಗಿರೋ ಅಲ್ಪ ಸ್ವಲ್ಪ ರೆಸ್ಪೆಕ್ಟ್ನು ಕಳ್ಕೋಬೇಡ. ಅಜ್ಜಿ ತಗೊಳ್ಳಿ. ಅರೆ, ಇದೇನಿದು? ಯಾಕಮ್ಮ, ಏನಾಯ್ತು? ರಾಮ್ ಏನಾದ್ರು ಅನ್ನ? ಚೆ ಅವ್ರೇನು ಹೇಳಲಿಲ್ಲ ಅಜ್ಜಿ. ನನಗೆ ಯಾಕೋ ಈ ಸೀರೆ ಇಷ್ಟ ಆಗಲಿಲ್ಲ. ತಗೊಳ್ಳಿ, ಜೋಪಾನವಾಗಿ ಇಟ್ಬಿಡಿ. ಚೆನ್ನಾಗೇ ಕಾಣ್ತಿತ್ತಲ್ಲ. ಸರಿ ಬಿಡು, ಅಂತರದೇ ಬೇರೆ ಸೀರೆಗಳಿವೆ, ನಿಂಗೆ ಇಷ್ಟ ಆಗೋದೇನೆ ಕೊಡ್ತೀನಿ. ದಯವಿಟ್ಟು ಬೇಡ ಅಜ್ಜಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನನಗೆ ಅವ್ರ ಸೀರೆ ಉಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಅಂದರೆ ರಾಮ್ ನಿನ್ಮೇಲೂ ಕೂಗಾಡಿದಾನೆ ಅಂತಾಯ್ತು. ಆ್ಯಕ್ಚುಲಿ ತಪ್ಪು ನಂದೆ. ಅವ್ರ ಪರ್ಮಿಷನ್ ಇಲ್ಲದೆ ಅವ್ರ ಹೆಂಡತಿ ಸೀರೆನ ಉಡ್ಕೋಬಾರ್ದಾಗಿತ್ತು. ನಿನಗೆ ಸೀರೆ ಉಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ರು, ನಾನು ಸೀರೆ ಉಟ್ಕೊಂಡ್ರೆ ನನಗೆ ಮರ್ಯಾದೆ ಇರುತ್ತಾ ಅಜ್ಜಿ? ಇದರಲ್ಲಿ ನಿಂದೇನು ತಪ್ಪಿಲ್ಲಮ್ಮ, ನಾನೇ ಕೊಟ್ಟಿದ್ದು. ಎಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡ್ತಿದ್ಯಾ, ಅದ್ರ ಜೊತೆಗೆ ಈ ಸೀರೆ ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಅಂತ ನಾನೇ ಕೊಟ್ಟೆ. ಆದರೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನಿಂದ ನೀನು ಅವನಿಂದ ಮಾತು ಕೇಳೋ ಹಾಗಾಯ್ತು. ಸಾರಿ ಕಂದ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರ ಅಜ್ಜಿ? ನಂಗೆ ಒಳ್ಳೇದಾಗ್ಲಿ ಅಂತ ತಾನೇ ನೀವಿಷ್ಟೆಲ್ಲ ಮಾಡಿದ್ದು. ಪಾಪಿ ಟವರ್ ಹತ್ತಿದ್ರು ಒಂದೇ ಕಡ್ನಿ ಸಿಗ್ನಲ್ ಅನ್ನೋ ಥರ ನನ್ನ ಗ್ರಹಚಾರನೇ ಸರಿ ಇಲ್ಲ. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು. ನನ್ನಿಂದ ನೀನು ಅವನಿಂದ ಮಾತು ಕೇಳೋ ಹಾಗಾಯ್ತು. ಸಾರಿ ಕಂದ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರ ಅಜ್ಜಿ? ನಂಗೆ ಒಳ್ಳೇದಾಗ್ಲಿ ಅಂತ ತಾನೇ ನೀವಿಷ್ಟೆಲ್ಲ ಮಾಡಿದ್ದು. ಪಾಪಿ ಟವರ್ ಹತ್ತಿದ್ರು ಒಂದೇ ಕಡ್ನಿ ಸಿಗ್ನಲ್ ಅನ್ನೋ ಥರ ನನ್ನ ಗ್ರಹಚಾರನೇ ಸರಿ ಇಲ್ಲ. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು. ನಾನೇನವ್ರಿಗೆ ಇಂಪ್ರೆಸ್ ಮಾಡ್ಬೇಕಂತ ಇಷ್ಟೆಲ್ಲ ಮಾಡಿಲ್ಲ ಅಜ್ಜಿ.
ನನಗೂ ಜವಾಬ್ದಾರಿ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದೆ. ಆದರೆ ಮೊದಲನೇ ದಿನನೇ ಬಯಸ್ಕೊಂಡ್ಬಿಟ್ಟೆ. ಹಾಗಂತ ಸೋಲು ಒಪ್ಕೊಂಡು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಡ. ಸೀರೆ ವಿಚಾರ ಬಿಡು, ಮಿಕ್ಕಿದ್ದನ್ನೆಲ್ಲ ಹೀಗೆ ಮುಂದುವರ್ಸ್ಕೊಂಡು ಹೋಗು. ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸಿಕ್ತು ಚೆನ್ನಾಗೇ ಸಿಕ್ತು. ಇನ್ನು ಸ್ವಲ್ಪ ಹೊತ್ತು ಯಾಮಾರಿದ್ರೆ 2 ದಿನ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲಪ್ಪ ನಾನು. ಹುಚ್ಚು ಹುಡುಗಿ, ಸಮುದ್ರ ಮಂಥನ ಮಾಡಿದಾಗ ಮೊದಲು ಏನು ಬಂತು ಹೇಳು? ವಿಷ. ಆಮೇಲೆ ತಾನೇ ಪರಿಶುದ್ಧವಾದ ಅಮೃತ ಸಿಕ್ಕಿದ್ದು. ರಾಮ್ ಮನ್ಸೋ ಹಾಗೇನೆ, ಮೊದಲು ಕೋಪ ಅನ್ನೋ ವಿಷ ಆಚೆ ಬಂದ್ಬಿಡುತ್ತೆ, ಅದಾದ್ಮೇಲೆ ಪ್ರೀತಿ ಅನ್ನೋ ಅಮೃತ ಸಿಗುತ್ತೆ. ಇದುವರೆಗೂ ರಾಮ್ ಮನ್ಸನ್ನ ಯಾರು ಮಂಥನ ಮಾಡೋ ಪ್ರಯತ್ನನೇ ಮಾಡಿಲ್ಲ. ನೀನಾದರೂ ಆ ಪ್ರಯತ್ನ ಮಾಡು. ಶಿಲೆಯಿಂದ ಶಿಲ್ಪ ಆಗ್ತಾ ಇದೀಯ. ನಿನಗೆ ಬೀಳೋ ಒಂದೊಂದು ಉಳಿಪೆಟ್ಟನ್ನು ಪೆಟ್ಟು ಅನ್ಕೋಬೇಡ, ಪಾಠ ಅನ್ಕೋ. ಜೀವನದಲ್ಲಿ ಮುಂದೆ ಬರ್ತೀಯ. ಏನೇ ಅಡೆತಡೆ ಬಂದರೂ ನಿನ್ನ ಪ್ರಯತ್ನ ಬಿಡಬೇಡ, ಹಠ ಬಿಡಬೇಡ. ನೀವಿಷ್ಟು ಹೇಳಿದ್ಮೇಲೆ ಬಿಡಲ್ಲ ಅಜ್ಜಿ, ಖಂಡಿತ ಬಿಡಲ್ಲ. ನಾ ಅನ್ಕೊಂಡಿದ್ದು ಸಾಧಿಸೋವರೆಗೂ ಬಿಡಲ್ಲ. ಅದು ನನ್ನ ಸೊಸೆ ಅಂದರೆ. ಸರಿ ಅಜ್ಜಿ, ನನ್ನ ತಲೆ ತುಂಬ ಸಿಡಿತಾ ಇದೆ. ನಾನೊಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿತೀನಿ, ನಿಮಗೂ ತರ್ತೀನಿ. ಅಂತರ ರಾಮ್ ಏನೇ ಹೇಳಿ, ಲೀಲಾನೇ ಈ ಸೀರಿಯಲ್ ನೋಡಿದ್ಮೇಲೆ ನಿನ್ನನ್ನೇ ನೋಡ್ದಾಗಾಯ್ತು. ರೆಕ್ಕೆ ಕಟ್ಕೊಂಡ ತಕ್ಷಣ ಕೆಂಬೂತ ನವಿಲಾಗುತ್ತಾ? ಕಲರ್ ಒಂದೇ ಮಾತ್ರಕ್ಕೆ ಕಾಗೆ ಕೋಗಿಲೆ ಆಗ್ಬಿಡತ್ತಾ? ಅಂತರ ಅತ್ತೆ ಸೀರೆ ಉಟ್ಕೊಂಡಿದ ತಕ್ಷಣ ನೀನ್ ಅಂತರ ಅತ್ತೆ ಆಗ್ಬಿಡ್ತೀಯಾ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ